ಹಲೋ ನಮಸ್ಕಾರ ಸ್ನೇಹಿತರ. ಏನಪ್ಪ ಇದು ಫೈನಲಿ ಭಾಗ ಸತ್ಯ ಹೇಳೇ ಬಿಟ್ಲ. ಈ ಕಡೆ ಸತ್ಯ ದರ್ಶನ ಆಗಿ ಹೋಯ್ತಾ, ತಾಂಡವ್ ಮುಖವಾಡ ಕಳ್ಸಿ ಬತ್ತ. ಏನಾಗ್ತದೆ ಇಲ್ಲಿ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕುಸುಮ ಅವರು ಒಡವೆ ಕಾಣೆ ಆಗದ, ಪಕ್ಕದ ಮನೆಯವ್ರು ಒಡವೆ ಕೊಡಬೇಕು, ಮೊದಲು ಒಡವೆ ಕೊಡು, ಒಡವೆ ಅಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಭಾಗ್ಯ ಬಂದಿದೆ, ಕಣ್ಣೀರು ಹಾಕ್ತಿದ್ದಾಳೆ ನೆಲದ ಮೇಲೆ ಕೂತ್ಕೊಂಡು. ಏನು ಮಾಡಲಿ, ಒಡವೆ ಎಲ್ಲ ಅಡ ಇಟ್ಟಿದ್ದೀನಿ, ಅತ್ತೆಗೆ ಹೇಗೆ ಹೇಳಲಿ ವಿಷಯನ. ಅತ್ತೆಗೆ ಯಾವುದೇ ಕಾರಣಕ್ಕೂ ಕೂಡ ಈ ವಿಷಯ ಗೊತ್ತಾಗಬಾರ್ದು. ಆದರೆ ಒಡವೆ ಅಡ ಇಟ್ಬಿಟ್ಟಿದ್ದೀನಲ್ವ, ಆ ಹೆಂಗಸನ್ನು ಒಡವೆನಾದರೂ ಕೊಡಬೇಕು ಅಂದರೆ ಮತ್ತೊಂದು ಒಡವೆನ ಅಡ ಇಟ್ಟು ಆ ಒಡವೆನ ಬಿಡಿಸ್ಕೊಂಡು ಬರಬೇಕು. ಮೊದಲು ಆ ಕೆಲಸ ಮಾಡಬೇಕು ನಾನು ಅಂತ ಅನ್ಕೋತಾಳೆ. ಮೊದಲು ಒಡವೆ ಇಡೋಣ ಅಂತ ಹೇಳಿ ಒಡವೆ ತೊಗೊಂಡು ಬಂದು ನೋಡೋಕೆ ಹೋದರೆ ಯಾವ ಒಡವೆ ಕೂಡ ಕಾಣಿಸ್ತಾನೆ ಇಲ್ಲ. ಏನದು, ಯಾವ ಒಡವೆ ಕೂಡ ಕಾಣಿಸ್ತಿಲ್ಲ ಅಂತ ಪ್ಯಾನಿಕ್ ಆಗ್ತದಾಳೆ. ಅಷ್ಟರಲ್ಲಿ ಕುಸುಮ, ಸುನಂದ ಹಾಗೆ ತಂಗಿ ಎಲ್ಲರೂ ಕೂಡ ಬರ್ತಾರೆ. ಏನೇ ನಿನ್ನ ಸಹಾಯಕ್ಕೆ ಬಂದರೆ ನಮ್ಮನೆ ಕಳ್ಳಿ ಪಟ್ಟ ಕಟ್ಟಿಸ್ಬೇಡ, ಮೊದಲು ಹೇಳು ಒಡವೆ ಅಲ್ಲಿ ಅಂತ ಅಮ್ಮ ಕೇಳ್ತಿದ್ರೆ. ಈ ಕಡೆ ಪೂಜಾ, ಅಕ್ಕ ನಿಜ ಹೇಳಕ್ಕ, ನಿನ್ನಿಂದಾಗೆ ಅತ್ತೆ ನಮ್ಮ ಮೇಲೆ ಅನುಮಾನ ಪಡ್ತಿದ್ದಾರೆ. ಸುಮ್ಮನೆ ವಿನಾಕಾರಣ ಇನ್ನೊಬ್ಬರು ನಮ್ಮ ಮೇಲೆ ಅನುಮಾನ ಪಡುವಾಗ ಮಾಡಬೇಡ, ಸುಮ್ಮನೆ ದಯವಿಟ್ಟು ನಿಜ ಹೇಳಿಬಿಡು ಅಂತ ಕೇಳ್ತಿದ್ರೆ. ಈ ಕಡೆ ಕುಸುಮವರು ಎಲ್ಲಿಟ್ಟಿದ್ಯಾ ಒಡವೆ? ಅಮ್ಮ ತಾಯಿ, ಇನ್ನು ಮುಂದೆ ಅಂತೂ ನಿನ್ನನ್ನಂತೂ ನಂಬಿ ನಾನು ಯಾವ ಒಡವೆ ಕೂಡ ಕೊಡಲ್ಲ. ಸಣ್ಣ ಮೂಗುತಿ ಕೂಡ ನನ್ನ ಕಬೋರ್ಡಲ್ಲೇ ಇಟ್ಕೋತೀನಿ. ಯಾವುದೇ ಕಾರಣಕ್ಕೂ ನಿನ್ನ ಹತ್ರ ಒಡವೆ ಕೊಡಲ್ಲ. ಎಲ್ಲಿ ಒಡವೆ? ಏನಾಯಿತು ಒಡವೆ ಹೇಳು. ಮೊದಲು ಪಕ್ಕದ ಮನೆಯವ್ರು ಒಡವೆ ಕೊಡು ಅಂತ ಹೇಳ್ತಿದ್ರೆ. ಇಲ್ಲ ಆತ, ಯಾವ ಒಡವೆ ಕೂಡ ಇಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ ಭಾಗ್ಯ. ಏನು ಮಾತಾಡ್ತಿದ್ಯಾ ನೀನು? ಯಾವ ಒಡವೆ ಕೂಡ ಇಲ್ವಾ ಅಂದಿದ್ದಕ್ಕೆ ಇಲ್ಲ ಆತ, ಎಲ್ಲ ಒಡವೆ ಕೂಡ ಹೊರಟೋಯ್ತತ್ತೆ, ಎಲ್ಲ ಮುಗ್ದೋಯ್ತತ್ತೆ ಅಂತ ಕಣ್ಣೀರು ಹಾಕ್ತದೆ. ಏನು ಮಾತಾಡ್ತಿದ್ಯಾ ಭಾಗ್ಯ ನೀನು? ಯಾವ ಒಡವೆ ಕೂಡ ಇಲ್ಲ, ಎಲ್ಲ ಮುಗ್ದೋಯ್ತು ಅಂದರೆ ಏನು ಅರ್ಥ ಅಂತ ಕೇಳ್ತಿದ್ದಾರೆ. ಅದು ಅತ್ತ, ಎಲ್ಲ ಒಡವೆ ಕೂಡ ಕಾಣಿಸ್ತಿಲ್ಲ. ಕೆಲವು ಒಡವೆಗಳನ್ನ ನಾನು ಹೋಗಿ ಅಡ್ಬಿಟ್ಟೆ, ಆದರೆ ಇನ್ನಷ್ಟು ಒಡವೆಗಳು ಯಾವುದೂ ಕಾಣಿಸ್ತಿಲ್ಲ ಆತ, ನನಗೇನೂ ಗೊತ್ತಿಲ್ಲ ಆತ ಅಂತ ಹೇಳ್ತಿದ್ರೆ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ಏನಪ್ಪ ಇದು, ಉಳಿದಿರೋ ಒಡವೆಗಳು ಏನಾಯಿತು? ಭಾಗ್ಯ ತೊಗೊಂಡು ಹೋಗಿದ್ದು ಕೆಲವು ಒಡವೆಗಳು, ಉಳಿದಿರೋ ಒಡವೆಗಳು ಏನಾದರೂ ಕುಸುಮವ್ರು ಎತ್ತಿಟ್ಬಿಟ್ರ? ಈ ಕಡೆ ಫೈನಲಿ ಭಾಗ್ಯದಿಂದ ಸತ್ಯ ಆಚೆ ಬಂದೇ ಬಿಡ್ತಾ. ಯಾಕೆ ಏನು ಅನ್ನೋ ಪ್ರಶ್ನೆ ರೈಸ್ ಆದಾಗ ಭಾಗ್ಯ ಕೊಡೋ ಉತ್ತರ ಏನಾಗಿರುತ್ತೆ? ತಾಂಡವ್ ಹೆಸರು ಆಚೆ ಬರುತ್ತಾ? EMIಗೋಸ್ಕರ ತಾನು ಅಡವಿಟ್ಟ, ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅಂತ ಈ ಕೆಲಸ ಮಾಡಿದೆ ಅಂತ ಹೇಳ್ತಾಳ. ಈ ಒಂದು ಮಾತನ್ನ ಕೇಳ್ತಿದ್ದಾಗ ಕುಸುಮ ಅವ್ರಿಗೆ ಆಗತ್ತಾ. ಆ ನಂತರ ಏನು ಮಾಡ್ತಾರೆ ಅವರು? ಇದು ಎಲ್ಲವನ್ನ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.